ನೀನ್ ಯಾಕೆ ಯೋಚನೆ ಮಾಡ್ತೀಯಾ? ಮಾಸ್ಟರ್ ಹೋಗಿದಾರಲ್ವಾ, ಅಣ್ಣನ್ ಕರ್ಕೊಂಬರಕ್ಕೆ ಅಣ್ಣ ಒಂದೇ ಬರ್ತಾನೆ. ನೀ ಏನ್ ಯೋಚನೆ ಮಾಡಬೇಡ. ಶಿವಣ್ಣ ಬರ್ಲಿಲ್ಲ ಮೇಟ್ರೆ? ಇಲ್ಲ. ಯಾಕೆ ಕಳ್ಸಲ್ವಂತೆ? ಯಾಕೆ ಕಳ್ಸಲ್ವಂತೆ? ಗಲ್ಲಿಗಿರೋ ಮನುಷ್ಯನ್ನ ಹೊರ ಕಳ್ಸಕ್ಕೆ ಅವ್ರ ಕಾನೂನು ಒಪ್ಪಲ್ವಂತೆ. ಮಿಸ್ರೆ, ಶಿವ ಪಾರ್ವತಿ ವಿಗ್ರಹನ ಶಿವನ್ ಗುಡಿಯವರೆಗೂ ತಗೊಂಡು ಹೋಗಿ ಅವರೇ ಮುಂದೆ ನಿಂತು ಮದ್ವೆ ಮಾಡಿಸೋದು ಅವರ ಮನೆತನದ ಸಂಪ್ರದಾಯ ಅಂತ ಹೇಳಿಲ್ವಾ ಮಿಸ್ರೆ? ಹೇಳ್ದೆ. ಪಾರ್ವತಿ ಕಲ್ಯಾಣ ನಡೆದಿದ್ರೆ ನಮ್ಮೂರಿಗೆ ಅನಿಷ್ಟ ಬಂದು ಬರ ಬಡ್ಕೊಳ್ತದೆ ಅಂತ ಹೇಳಿಲ್ವಾ ಮೇಷ್ಟ್ರೆ? ಅದನ್ನೂ ಹೇಳ್ದೆ. ಎಷ್ಟೇ ಹೇಳಿದ್ರು ಯಾವುದೇ ಕಾರಣಕ್ಕೂ ಶಿವಯ್ಯನ ಹೊರ ಕಳ್ಸೋದಿಲ್ಲ ಅಂತ ಖಡಾಖಂಡಿತವಾಗಿ ಹೇಳ್ಬಿಟ್ರು. ಹಂಗಾರೆ ಪಾರ್ವತಿ ಕಲ್ಯಾಣ ನಿಂತಾಗನ ಮೇಷ್ಟ್ರೆ? ವರ್ಷ ವರ್ಷ ವೈಭವದಿಂದ ನಡೀತಿದ್ದು ದೇವ್ರ ಕೆಲಸ ನಿಂತೋಯ್ತು ಅಂತ ಶಿವಣ್ಣಂಗ್ ಗೊತ್ತಾದ್ರೆ ಎಷ್ಟು ನೋವು ತಿಂತಾನೋ ಏನೋ. ಇಲ್ಲ, ಪಾರ್ವತಿ ಕಲ್ಯಾಣ ನಿಲ್ಬಾರ್ದು. ಏನೇ ಆಗಲಿ ಶಿವಣ್ಣನ ಕೈಲೇ ಮದುವೆ ಮಾಡಿಸ್ಬೇಕು. ಅದು ಹೇಗ್ ಸಾಧ್ಯ ಅನ್ರಪ್ಪ? ಮೇಷ್ಟ್ರೆ, ಶಿವಣ್ಣನ ಇಲ್ಲಿ ಕಳ್ಸೋದಿಲ್ಲ ಅಂತ ಹೇಳಿದ್ದಾರೆ. ನಾವೇ ದೇವ್ರನ್ನ ಜೈಲ್ ಹತ್ರ ಒತ್ಕೊಂಡು ಹೋಗಿ ಶಿವಣ್ಣನ ಕೈಲಿ ಅಲ್ಲೇ ಮದುವೆ ಮಾಡಿಸ್ಬಿಟ್ರೆ? ಬನ್ನಿ ಬನ್ನಿ. ನಿಮ್ ಮೊದಲೇ ಹೇಳಿಲ್ಲ ಶಿವಣ್ಣನ ಆಚೆ ಕಳ್ಸಕ್ಕಾಗಲ್ಲ ಅಂತ? ನೀವು ಹೇಳಿದ್ರಿ ಸ್ವಾಮಿ, ನಾನಿಲ್ಲ ಅಂತ ಹೇಳಿಲ್ಲ. ದಯವಿಟ್ಟು ನಮ್ ಜನಗಳ ಮೇಲೆ ಕರುಣೆ ತೋರಿಸಿ ಶಿವಯ್ಯನ ಆಚೆ ಕರ್ಕೊಂಬಂದ್ರೆ ಕೊನೆ ಸಾರಿ ಕಣ್ತುಂಬ ನೋಡಿ ಆತನ ಕೈಯಿಂದ ದೇವ್ರ ಕಾರ್ಯ ಮುಗಿಸ್ಕೊಂಡು ನಮ್ಮೂರಿಗೆ ನಾವು ಹೊರಟೋಗ್ತೀವಿ. ಯಾವುದೇ ಕಾರಣಕ್ಕೂ ನಿಮಗೆ ತೊಂದರೆ ಕೊಡೋದಿಲ್ಲ ಸ್ವಾಮಿ. ಶಿವಣ್ಣನ ಆಚೆ ಕರ್ಕೊಂಡು ಬರೋದು ಕಾನೂನು ದೃಷ್ಟಿಯಲ್ಲಿ ಅಪರಾಧ. ಎಲ್ರು ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಶಿವಣ್ಣ ನೋಡ್ದೆ, ಆತನ ಕೈಯಿಂದ ಪಾರ್ವತಿ ಕಲ್ಯಾಣ ಮಾಡಿಸ್ದೆ ನಾವ್ ಇಲ್ಲಿಂದ ಯಾರು ಹೊರಟೋಗೋದಿಲ್ಲ. ನೀವ್ ಈ ರೀತಿ ಹಠ ಮಾಡಿದ್ರೆ ಫೈರಿಂಗ್ ಆರ್ಡರ್ ನ ಜಾರಿಗೆ ತರಬೇಕಾಗುತ್ತೆ. ಅಷ್ಟ್ ಮಾಡಿ ಬೇಗ ನಮ್ಮನ್ನೆಲ್ಲ ಕೊಂದು ಪುಣ್ಯ ಕಟ್ಕೊಳ್ಳಿ ಸ್ವಾಮಿ. ನಮ್ ಶಿವಣ್ಣ ನೋಡ್ದೆ ಬದುಕೇನ್ ಪ್ರಯೋಜನ ಸ್ವಾಮಿ? ನಮ್ ಶಿವಣ್ಣನ ಗಲ್ಲಿಗೇರ್ಸಿದ್ರು ಅನ್ನೋ ಸುದ್ದಿ ಕೇಳೋಕ್ ಮುಂಚೆನೆ ನಮ್ಮನ್ನೆಲ್ಲ ಕೊಂದ್ಬಿಡಿ ಸ್ವಾಮಿ. ನಾವೆಲ್ಲ ಇಲ್ಲೇ ಸತ್ತು ಹೋಗ್ತೀವಿ. ಸಾಹೇಬ್ರೆ, ನಿಮ್ ಕಾಲಿಗೆ ಬೀಳ್ತೀವಿ ಸಾಹೇಬ್ರೆ. ಒಂದೇ ಒಂದ್ಸಲಿ ನಮ್ ಶಿವಣ್ಣನ ತೋರ್ಸ್ಬಿಡಿ ಸಾಹೇಬ್ರೆ. ನೋಡಿ, ನೀವು ಹಳ್ಳಿ ಜನ, ನಿಮಗೆ ಈ ಕೋರ್ಟು ಕಾನೂನೆಲ್ಲ ಅರ್ಥ ಆಗೋದಿಲ್ಲ. ಹೌದು, ನಮ್ಗೇನು ಅರ್ಥ ಆಗಲ್ಲ. ನೀವ್ ಪೇಟೆ ಜನ ನಮ್ಮ ಮನ್ಸನ್ನ ಅರ್ಥ ಮಾಡ್ಕೊಳ್ಳಿ ಸಾಹೇಬ್ರೆ. ನೋಡಿದ್ರ ಸ್ವಾಮಿ, ಜನ ಶಿವಯ್ಯನ ಮೇಲೆ ಎಷ್ಟೊಂದು ಪ್ರೀತಿ ಅಭಿಮಾನ ಇಟ್ಟಿದ್ದಾರೆ ಅಂತ. ಕೊನೆ ಸಾರಿ ಶಿವಯ್ಯನ ನೋಡೋ ಭಾಗ್ಯ, ಆತನ ಕೈಯಿಂದ ಮಂಗಳ ಕಾರ್ಯ ನಡೆಸೋ ಅವಕಾಶನ ದಯವಿಟ್ಟು ಮಾಡ್ಕೊಡಿ ಸ್ವಾಮಿ. ಮೇಷ್ಟ್ರೆ, ನಿಮ್ ಮಾತು ಕೇಳಿದ್ರೆ ನಾಳೆ ಕೋರ್ಟಲ್ಲಿ ತಲೆ ತೆಗ್ಸ್ಬೇಕಾದವ್ರು ನಾವು, ನೀವಲ್ಲ. ಕರ್ಕೊಂಡೋಗಿ ಎಲ್ರನ್ನ. ಆಯ್ತು ಬಿಡಿ ಸ್ವಾಮಿ. ನಾವೆಲ್ಲ ಇಷ್ಟು ಕೇಳ್ಕೊಂಡ್ರು ನಮ್ಮೇಲೆ ನಿಮಗೆ ಕರುಣೆ ಬರ್ಲಿಲ್ಲ ಅಂದ್ರೆ ನಮ್ ಗ್ರಾಚಾರಕ್ಕೆ ನೀವೇನ್ ಮಾಡಕ್ಕಾಗತ್ತೆ? ಆದ್ರೆ ಒಂದ್ ಮಾತು, ನಾವೆಲ್ಲ ಇಲ್ಲೇ ಸಾಯ್ತೀವಿ ಹೊರತು ನಮ್ ಶಿವಣ್ಣ ನೋಡ್ದೆ ನಾವೆಲ್ಲ ಇಲ್ಲಿಂದ ವಾಪಸ್ ಊರ್ಗ್ ಹೋಗೋದಿಲ್ಲ. ಏಯ್, ಎಲ್ಲ ಶುರು ಹಚ್ಕೊಳ್ರಿ. ದಯವಿಟ್ಟು ಎಲ್ಲ ಸುಮ್ಮನೆ, ಯಾರು ಅನಾಹುತ ಮಾಡ್ಕೋಬಾರ್ದು. ಮಿಸ್ಟರ್ ರಾಜ್, ಹೋಗಿ ಶಿವಣ್ಣನ ಕರ್ಕೊಂಡ್ಬನ್ನಿ. ಸಂತೋಷ ಸ್ವಾಮಿ. ಮೇಷ್ಟ್ರೆ, ದೇವರ ಕಾರ್ಯ ಮುಗಿಸಿ ಬೇಗ ಕಳಿಸ್ಕೊಡಿ. ಆಯ್ತು, ಭಾಷೆ. ಶಿವಣ್ಣ, ನಿಮ್ ತಂಗಿನ ಮದುವೆ ಆಗ್ಬೇಕಾಗಿದೆ. ಪ್ರಮೋದ್ ರಮ್ಯನ್ ಮದುವೆ ಆಗ್ತಾ ಇದ್ದಾನೆ.
ನಾನ್ ಸರ್ ಮಿಡ್ ನೈಟ್ ನಾರಾಯಣ ಬಿಡಿ ಬೇಕಾ? ಇನ್ಸ್ಪೆಕ್ಟರ್, ಶಿವನ ಖೈದಿ ನೋಡ್ಬೇಕು. ಕೋರ್ಟ್ ಆರ್ಡರ್. ಮುನ್ಸ್ವಾಮಿ, ಇವನ್ನ ಸೆಲೆಕ್ಟ್ ಕರ್ಕೊಂಡೋಗಿ. ಥ್ಯಾಂಕ್ ಯು ಸರ್. ಇಟ್ಸ್ ಆಲ್ ರೈಟ್. ನಾಳೆ ನೇಣಗಮದಲ್ಲಿ ಸಾಯ್ಬೇಕಾಗಿದ್ದ ನೀನು ಬದುಕಿ ಬಾಳ್ಬೇಕಾಗಿದ್ದ ಒಂದು ಹೆಣ್ಣಿನ ಕುತ್ತಿಗೆಗೆ ತಾಳಿ ಕಟ್ಟಿ ಅವಳು ಬಾಳನ್ನೇ ಹಾಳು ಮಾಡ್ಬಿಟ್ಟಿದ್ಯಾ. ನಾಳೆ ಸಾಯ್ಬೇಕಾದವನು ನೀರು 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 ಸರ್, ನಾಳೆ ಗಲ್ಲು ಶಿಕ್ಷೆ ಗುರಿ ಆಗ್ಬೇಕಾದ್ರೆ ಕೈದಿ ನಾನು. ನನ್ನನ್ನು ಶೂಟ್ ಮಾಡಿ. ನೀವು ಯಾಕೆ ಶೂಟ್ ಮಾಡ್ಕೊಂಡ್ರಿ? ಯಾಕೆಂದ್ರೆ ನೀನ್ ಸಾಯ್ಬಾರ್ದು, ಬದುಕಿರ್ಬೇಕು. ನಾನು ಸಾಯ್ಬಾರ್ದ? ಅದಕ್ಕೆ ಹೀಗೆ ಮಾಡಿದ್ರ? ಹೌದು. ನೀನ್ ಜೈಲಿಂದ ತಪ್ಪಿಸ್ಕೊಂಡು ಹೋಗಿ ಆ ಹುಡುಗಿ ಕೊರಳಿಗೆ ತಾಳಿ ಕಟ್ಟಿದ್ಯಲ್ಲ, ಅದಕ್ಕೆ ಏನ್ ಕಾರಣ ಅಂತ ತಿಳ್ಕೋಬೇಕು ಅಂತಾನೆ ನಾನು ಹೀಗೆ ಮಾಡಿದೆ. ಕಮ್ ಆನ್, ಟೆಲ್ ಮೀ, ನೀನ್ ಯಾರು? ಯಾಕೆ ಹೀಗೆ ಮಾಡಿದೆ? ನಮಸ್ಕಾರ. ನಮಸ್ಕಾರ. ಅಪ್ಪ ಅವರೇ, ಈ ಸಾರಿನೂ ನೀವೇ ಚೇರ್ಮನ್ ಆಗ್ಬೇಕು ಹಂಗಂತ ನಾವೆಲ್ಲ ತೀರ್ಮಾನ ಮಾಡ್ಕೊಂಡ್ ಬಂದಿದೀವಿ. ನೋಡ್ರಪ್ಪ, ಪ್ರತಿ ಸಾರಿನೂ ನನ್ನನ್ನೇ ಚೇರ್ಮನ್ ಆಗಿ ಮಾಡ್ತಾ ಬಂದಿದ್ದೀರಾ. ಈಗ ನನಗೂ ವಯಸ್ಸಾಯ್ತು. ಈ ಸಲ ನಿಮ್ಮಲ್ಲೇ ಯಾರಾದ್ರೂ ಎಲೆಕ್ಷನ್ ನಿಂತ್ಕೊಳ್ಳಿ, ನಾನ್ ಸಪೋರ್ಟ್ ಮಾಡ್ತೀನಿ. ಒಳ್ಳೆ ಮಾತು ಹೇಳಿದ್ರಿ ಚೇರ್ಮನ್ ರೇ. ಪಾಪ ನಿಮ್ಗೂ ವಯಸ್ಸಾಯ್ತು, ಆ ಕೆಲಸನೆಲ್ಲ ನಿಮ್ ಕೈಲಿ ಮಾಡಕ್ಕಾಗಲ್ಲ. ಅದೇನಿದ್ರು ನಮ್ಮಂತ ಹುಡುಗರಿಗೆ ಸರಿ. ಅದಕ್ಕೆ ಈ ಸಲ ಎಲೆಕ್ಷನ್ಗೆ ನಾನ್ ನಿಲ್ತೀನಿ, ನೀವೆಲ್ಲ ಸಪೋರ್ಟ್ ಮಾಡಿ. ನೀನ್ ಎಲೆಕ್ಷನ್ ನಿಂತ್ಕೋತೀಯ, ತಾವು ಸ್ವಲ್ಪ ಟಾಪು ಬಾಟಮು ಮುಚ್ಕೋತೀರಾ? ನಿನ್ನೇನಾದ್ರೂ ನಾವು ಎಲೆಕ್ಷನ್ ನಿಲ್ಲಿಸ್ಬಿಟ್ರೆ ನಮ್ಮೂರ್ನ ದುಡ್ಡನ್ನೆಲ್ಲ ನುಂಗಿ ಗುಂಡಾಂತರ ಮಾಡಿ ಬಟ್ಲಿಗಳಿಗೆ ಬಿಲ್ಡಿಂಗ್ ಕಟ್ಸ್ಕೊಟ್ಬಿಡ್ತೀಯ. ಇಷ್ಟೇ ಸಾಕ ನಿನ್ ಗುಣಗಾನ ಇನ್ನು ಓದಿರ್ಲ? ಗುರುವೇ, ಬೇಗ ಜಾಗ ಖಾಲಿ ಮಾಡೋಣ, ಇಲ್ಲಿದ್ರೆ ನಮ್ಮ ಮಾನ ಮೂರ್ಖಾಸ್ಕ ರಾಜ ಆಯ್ತಾ ಇದೆ. ಚೇರ್ಮನ್ ರೇ, ನೀವೇನ್ ಹೇಳಿದ್ರು ಕೇಳಲ್ಲ, ನೀವೇ ಚೇರ್ಮನ್ ಆಗ್ಬೇಕು. ಹೌದು, ನೀವೇ ಚೇರ್ಮನ್ ಆಗ್ಬೇಕು. ಅಪ್ಪ, ಜನ ಎಲ್ಲ ನೀವೇ ಇರ್ಬೇಕು ಅಂತ ಆಸೆ ಪಡ್ತಾರೆ. ನೀವೇ ಮುಂದುವರೆಯೋದು ಒಳ್ಳೇದು ಅನ್ಕೋತೀನಿ. ಸರಿನಪ್ಪ, ನೀವೆಲ್ಲ ಇಷ್ಟು ಹೇಳ್ತಿರೋದ್ರಿಂದ ನಾನು ಒಪ್ಕೋತಾ ಇದ್ದೀನಿ. ನೋಡ್ರಪ್ಪ, ಇನ್ನೊಂದು ವಿಚಾರ,
ನಿನ್ನೆ ಚೇರ್ಮನ್ರು ಮತ್ತು ನಾನು ಬ್ಯಾಂಕಿಗೆ ಹೋದಾಗ ದೇವಸ್ಥಾನದ ಹೆಸರಲ್ಲಿ 10 ಲಕ್ಷ ರೂಪಾಯಿ ಇದೆ. ಇದುವರೆಗೂ ಅದರಿಂದ ಬರೋ ಬಡ್ಡಿಯಿಂದಲೇ ಅನ್ನದಾನ, ರಿಪೇರಿ, ಉತ್ಸವ ನಡೀತಾ ಇತ್ತು. ಈ ಉಳಿದಿರೋ 10 ಲಕ್ಷ ರೂಪಾಯಿನಲ್ಲಿ ಏನು ಕಾರ್ಯ ಮಾಡಬೇಕು ಅಂತ ತಾವು ಹೇಳಿದ್ರೆ ಅದರಂತೆ ಮಾಡ್ತೀವಿ. ಅಪ್ಪ, ಬ್ಯಾಂಕಲ್ಲಿ ಹೇಗಿದ್ರು 10 ಲಕ್ಷ ರೂಪಾಯಿ ದುಡ್ಡಿದೆ. ಅದ್ರಲ್ಲಿ ಬರೋ ಬಡ್ಡಿಯಿಂದ ದೇವಸ್ಥಾನದ ಖರ್ಚು ವೆಚ್ಚ ಎಲ್ಲ ಮಾಡ್ಬಿಡ್ಬೋದು. ನಮ್ ಜನ ಯಾಕೆ ಜೀತ ಮಾಡ್ಬೇಕು? ಒಂದು ಕೆಲಸ ಮಾಡಿ, ಅವ್ರ ಜೀತ ಮಾಡ್ತಿದ್ದ ಜಮೀನ ಅವ್ರಿಗೆ ಹಂಚ್ಬಿಡಿ. ಶಿವು, ಎಂಥ ಒಳ್ಳೆ ಮನ್ಸಪ್ಪ ನಿಂದು. ಈಗಿನ ಕಾಲದಲ್ಲಿ ಅಪ್ಪನ ಆಸ್ತಿಗೋಸ್ಕರ ಮಕ್ಕಳು ಗುದ್ದಾಡಿ ಕೋರ್ಟ್ ಕಟ್ಟೆ ಹತ್ತಿ ದ್ವೇಷ ಸಾಧಿಸ್ತಾರೆ. ಅಂಥದ್ರಲ್ಲಿ ನಿನಗೆ ಸೇರ್ಬೇಕಾದ ಜಮೀನ ಬಡವರಿಗೆ ಹಂಚ್ಬಿಡು ಅಂತ ಹೇಳ್ತಿದ್ಯಲ್ಲ, ಎಷ್ಟು ಒಳ್ಳೆಯವನಯ್ಯ ನೀನು. ಅಪ್ಪನಂತೆ ಮಗ. ಮೇಷ್ಟ್ರೆ, ಆ? ಶಿವು, ನಿನ್ನ ಆಸೆ ಪ್ರಕಾರ ನಮ್ಮ 100 ಎಕರೆ ಜಮೀನ ನಮ್ಮವ್ರಿಗೆ ಹಂಚಿಬಿಡೋಣ.